ನಮಸ್ಕಾರ ರೀಪ. ನಂದು ನನ್ನ ಮಗಳದು ಬೆಂಗಳೂರಾಗ ಜೀವನ ಹೆಂಗ್ ಪ್ರಾರಂಭ ಆಗೈತೆ ಅನ್ನೋದನ್ನ ತೋರ್ಸಕ ನಾನು ನಿಮ್ಮ ಮುಂದೆ ಬಂದೀನಿ. ನನಗ ಮುಂಜಾನೆ ಸ್ಟಾರ್ಟ್ ಆಗದ ನನ್ನ ಮಗಳ ಧ್ವನಿಯಿಂದ. ಆಕಿ ಧ್ವನಿ ಕಿವಿಗೆ ಬಿತ್ತು ಕರೆಕ್ಟಾಗಿ ಅಲಾರಾಮ್ 7 ಗಂಟೆಗೆ ಬಂದೈತಿ ಅಂತ ಅರ್ಥ ಆಗತ್ತ. ಅಲಾರಾಮ್ ಹೊಡ್ದಂಗೆ ಆಕಿ ಎಬ್ಬಿಸ್ಬಿಡ್ತಾಳೆ ನಮ್ಮನ್ನ. ಎಬ್ಸಿದ ತಕ್ಷಣ ಆಕಿ ಒಂದು ಮುತ್ತು ಕೊಟ್ಟು ಆಕಿ ಮುಖ ನೋಡಿ ಸಮಾಧಾನ ಆಗುತ್ತ. ಮುಂದಕ್ಕೆ ಕಣ್ಣು ಉಜ್ಜಿ ಕೈ ಉಜ್ಕೊಂಡು ತಲೆ ತಿಕ್ಕೊಂಡು ಸ್ವಲ್ಪ ಹಂಗ ಕೂತ್ಕೊಂಡು ತೂಕಡಿಸಿ ಆಡಿ ಎದ್ರ ಹೊಟ್ಯಾಗ ಗುಡು 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 ಅಂತ ಶುರು ಆಗತ್ತೆ ನೋಡ್ರಿ. ಸೀದಾ ಅಲ್ಲಿಂದ ಹೋಗಿದ್ದ ಬಾತ್ರೂಮಿಗೆ ಹೋಗಿ ನಮ್ಮ ನಿತ್ಯ ಕರ್ಮಗಳಾದಂಥ ಒಂದಕ್ಕ ಎರಡಕ್ಕ ಬ್ರಷು ಗಿಶು ಎಲ್ಲನ ಮುಗಿಸ್ಕೊಂಡು ಬಂದಿದ್ದ ಸೀದಾ ಮುಖ ಒರೆಸ್ಕೊಂಡು ಫುಲ್ಲು ಫ್ರೆಶ್ ಅಂದ್ರೆ ಅಗದಿ ಫ್ರೆಶ್ ಆಗ್ಬೇಕು ನೋಡ್ರಿ. ನಾವು ಫ್ರೆಶ್ ಆದಮೇಲೆ ಮೊದಲ ಕೆಲಸ ಏನಪ್ಪ ಅಂತಂದ್ರೆ ಒಂದು ಲೋಟದ ನೀರು ಕುಡಿಯೋದ್ರಿ. ತಣ್ಣ ನೀರು ಕುಡಿದು ಸಮಾಧಾನ ಆಗೋದು. ಆಮ್ಯಾಕ ನಮ್ಗೆ ಸ್ವಲ್ಪ ಬಿಸಿ ನೀರು ಕುಡಿಬೇಕು ಅನ್ಸುತ್ತೆ ರೀ. ಬಿಸಿ ನೀರು ಅಂದ ತಕ್ಷಣ ಬರೀ ಬಿಸಿ ನೀರಲ್ರಿ ಅದು, ಅದಕ್ಕೆ ನಿಂಬೆಹಣ್ಣು ಬೇಕು ನಮ್ಗೆ. ಬಿಸಿ ನೀರು ಕಾಸ್ಕೊಂತೀವಿ, ಒಂದು ನಿಂಬೆಹಣ್ಣು ತಗೊಂತೀನಿ. ಫಸ್ಟ್ ನಿಂಬೆಹಣ್ಣ ಕಟ್ ಮಾಡಿ ಅದು ಹಿಂಡ್ಕೊಂತೀನಿ. ಹಿಂಡ್ಕೊಂಡಾದ್ಮೇಲೆ ಬಿಸಿ ಆಗಿರೋ ನೀರನ್ನ ಆ ನಿಂಬೆಹಣ್ಣನ್ನು ಸುರಿದಿರ್ತೀವಲ್ಲ ಆ ಲೋಟಕ್ಕೆ ಹಾಕಿ ಫುಲ್ ಬರೋಬ್ಬರಿ ಮಾಡ್ಕೊಂತೀವಿ. ಮಾಡ್ಕೊಂಡಾದ್ಮೇಲೆ ಜೇನುತುಪ್ಪ ತಗೊಂತೀನಿ. ಜೇನುತುಪ್ಪ ತಗೊಂಡು ಆ ನಿಂಬೆಹಣ್ಣಿನ ಹಿಂಡಿರೋ ಬಿಸಿ ನೀರು ಲೋಟಕ್ಕೆ ಹಾಕೊಂಡು ಚಂದಾಗಿ ಕಲಸ್ಕೊಂತೀನಿ. ಕಲಸ್ಕೊಂಡ್ಮೇಲೆ ನಿಧಾನಕ್ಕೆ ಒಂದು ಕಡೆ ಕೂತು ನೀರು ಕುಡಿಯೋಕೆ ಶುರು ಮಾಡ್ತೀನಿ. ಅಬ್ಬಾ ಅಬ್ಬಾ ಬಂದರು ನೋಡ್ರಿ ನಮ್ಮ ಗೌಡ್ಶಣ್ಣವರು. ಏನು ಮಾಡಾಕತ್ತಿ ಪಪ್ಪ ಅಂತಂದು. ನೋಡು ಆ ಬಿಸಿ ನೀರು ಕುಡಿಯಾಕತ್ತೀನಿ, ನಾನು ಬಿಟ್ಟು ಕುಡಿಯಾಕತ್ತಿಲ್ಲ, ನನಗೂ ಕುಡಿಸು ಅಂದು. ಕುಡ್ಸಾಕತ್ತೀನಿ ನೋಡ್ರಿ ಹೆಂಗೆ ಕುಡಿತಾಳಮ್ಮ. ನೀರು ಕುಡಿತಾಳೋ, ನೀರು ಚೆಲ್ತಾಳೋ, ಆಟ ಆಡ್ತಾಳೋ, ಈ ಮೂರಲ್ಲಿ ನನಗೆ ಕನ್ಫ್ಯೂಷನ್ ಐತ್ರಿ. ನಿಮಗೇನಾರ ನೀರು ಕುಡಿತಾಳೋ, ಆಟ ಆಡ್ತಾಳೋ ಅಥವಾ ಚೆಲ್ಲಾಕತ್ತಾಳೋ ಅಂತ ಗೊತ್ತಾದ್ರೆ ಸ್ವಲ್ಪ ಗಿಮೆಂಟ್ ಮಾಡಿ ತಿಳಿಸ್ರಿ. ಹೆಂಗೆ ಮಾಡ್ಬೇಕಾಗಿ ನೀರು ಕುಡ್ಸಕ್ಕೆ ಅನ್ನೋ ಒಂದು ಟಿಪ್ಸ್ ಗಿಪ್ಸ್ ಏನಾರು ಇದ್ರೆ ಸ್ವಲ್ಪ ಹೇಳ್ರಿ. ಒಟ್ಟ ನೀರು ಕುಡಿಯಲ್ಲ ಅಂತಾಳ್ರಿ, ಬರೀ ಹಿಂಗೆ ಆಟ ಆಡಿಸ್ತಾಳೆ. ಈಗ ಆಟ ಆಡಿದ್ರಾಗ ನಂಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ನೋಡ್ರಿ. ಅದಕ್ಕೆ ಬಡ ಬಡ ಹೋಗಿ ಹಂಗು ಹಿಂಗು ಮಾಡಿ ಮೈಮ್ಯಾಗ ಒಂದು 4 ಚರ್ಗಿ ನೀರು ಹಾಕ್ಕೊಂಡು ಪಟಕ್ ಅಂತ ಬಂದು ನೋಡ್ರಿ. ಬಂದ ಮೇಲೆ ಬಡ ಬಡ ಹೋಗ್ಬೇಕ್ರಿ, ಇಲ್ಲಾಂದ್ರೆ ಟೈಮ್ ಸರಿ ಹೋಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ರೆಡಿಯಾಗಿ ಬಂದು ಕುಂತೆ. ಒಗ್ಗರಣೆ ಮಿರ್ಚಿ ರೆಡಿ ಆಗಿತ್ತು ನಮ್ಮೂರು ಸ್ಪೆಷಲ್ಲು. ಆಹಾ ಏನು ಒಗ್ಗರಣೆ ಮಿರ್ಚಿ, ಹಬ್ಬಾ ಕಳೆದೇ ಹೋಗ್ಬಿಟ್ಟಿರಿ. ತಿನ್ಕೊಂಡು ಹಿಂಗೆ ಕುಂತ್ಕೋಬೇಕು ಅನಿಸ್ತಿತ್ತು. ಟೈಮ್ ನೋಡಿದ್ರೆ ಆಗ್ಬಿಟ್ಟಿತ್ತು, ಏನು ಮಾಡೋದು. ಅದಕ್ಕೆ ರೆಡಿಯಾಗಿ ಮಗಳಿಗೆ ಒಂದು ಮುತ್ತು ಕೊಟ್ಟು ಆಕಿ ಎದ್ಲೋ ಇಲ್ಲೋ ನೋಡ್ಕೊಂಡು ಹಿಂಗೆ ಮಕ್ಕಂಡಿದ್ಲು. ಬಡ ಬಡ ಶೂಸ್ ಹಾಕ್ಕೊಂಡೆ, ಬ್ಯಾಗು, ಅದ್ರಾಗ ಲ್ಯಾಪ್ಟಾಪು, ನೀರಿನ ಬಾಟ್ಲಿ, ಪುಸ್ತಕ, ಪೆನ್ನು ಗಿನ್ನು ಎಲ್ಲ ತುಂಬ್ಕೊಂಡು ನೋಡ್ರಿ ದಡು ಬಿಡು ಅಂತ ತುಂಬ್ಕೊಂಡು ಹೊಂಟು ನೋಡ್ರಿ. ಬೆಂಗಳೂರು ಅಂದ ತಕ್ಷಣ ನೋಡ್ರಿ, ಇದ್ರಾಗ ಈ ಊರಾಗ ಒಂದೇ ಕೆಲಸ ಮಾಡಿದ್ರೆ ನಾವು ನಡೆಯಲ್ಲ ನಮ್ಮ ಜೀವನ. ಹಂಗಾಗಿ 3 ಕೆಲಸಕ್ಕಂತಂದ್ರೆ ನಾವು ಬಸ್ ಹತ್ಕೊಂಡು ಓಡಾಡಕ್ಕಂತೂ ಆಗಲ್ಲ. ಅದಕ್ಕೆ ಇವತ್ತು ಬರೀ 2 ಕೆಲಸ ಇದ್ವು ಅಂತ ಗಾಡಿನ ತಗೊಂಡೆ, ಇರಲಿ ಅಂತ. ಗಾಡಿದು ನಮ್ಮ ಎಲೆಕ್ಟ್ರಿಕ್ ಗಾಡಿ ನೋಡ್ರಿ, ರಾತ್ರಿ ಎಲ್ಲ ಚಾರ್ಜ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ಬರೋಬ್ಬರಿ ಆಗಿರುತ್ತೆ. ಇಲ್ಲಿಂದ ಸೀದಾ ಹೊಂಟಿದ್ದ, ಇಲ್ಲಿಂದ 3 ಕಿಲೋಮೀಟರ್ ದೂರ ನೋಡ್ರಿ ನಮ್ಮ ಸಾಲಿ, ಅಂದ್ರೆ ನಮ್ಮ ಯೂನಿವರ್ಸಿಟಿ. ಈಗ ನೋಡ್ರಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗ ಅಂತ. ಕೆಲವೊಬ್ರಿಗೆ ಪ್ರಶ್ನೆ ಇರುತ್ತೆ, ಏನಪ್ಪ ಈ ಪ್ರದರ್ಶನ ಕಲಾ ವಿಭಾಗ ಅಂತ. ಈ ಪ್ರದರ್ಶನ ಕಲಾ ವಿಭಾಗದ 3 ವಿಷಯಗಳು ನಾವು ಹೇಳ್ಕೊಡ್ತೀವಿ. ಒಂದು ನೃತ್ಯ, ಸಂಗೀತ ಮತ್ತೆ ನಾಟಕ. ನಾನು ವಿಶೇಷವಾಗಿ ಸಂಗೀತದ ಅಲ್ಲ, ನೃತ್ಯನೂ ಅಲ್ಲ, ನಾಟಕ ವಿಷಯದಲ್ಲಿ ಆಕ್ಟಿಂಗು ಮತ್ತು ಲೈಟಿಂಗು ಆಮೇಲೆ ಮತ್ತೆ ಥಿಯರಿ ಪೇಪರ್ಗಳಿರ್ತವೆ, ಅಲ್ಲಿ ಪಾಠ ಮಾಡ್ತೀನಿ. ಅಲ್ಲಿ ಪಾಠ ಮಾಡಿ ಪ್ರವಚನ ಮಾಡಿ ಮುಗಿಸ್ಕೊಂಡು ಸೀದಾ ನಾವು ಹೊರಟಿದ್ದ ರವೀಂದ್ರ ಕಲಾಕ್ಷೇತ್ರಕ್ಕೆ. 2-5 ನಿಮಿಷದಾಗ ಕೆಲಸ ಮುಗೀತ್ರಿ. ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ಮನೆಗೆ ಏನೇನು ಬೇಕು ಸಾಮಾನುಗಳನ್ನೆಲ್ಲ ತಗೊಂಡು ನನ್ನ ಮಗಳನ್ನ ನೋಡೋ ಆತರದಾಗ ಬಡ 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 ಬಂದು ನೋಡ್ರಿ. ಮಗಳು ಕುಂತಿದ್ಲು ಬುಸ್ ಅಂತ. ಯಾಕವ್ವ ಅಂದ್ರೆ ನನಗೆ ಬಟ್ಟೆ ಬೇಕು ಅಂತ. ಆಯ್ತು ಬಾರವ ಅಂತ ದಿನ ಉಡಾಕಿ ಒಂದಿಷ್ಟು ಬಟ್ಟೆ ಬೇಕಾಗಿತ್ತು. ಸುತ್ತಮುತ್ತ ಸುಮಾರು ಅಂಗಡಿಗಳು ಹುಡುಕಿದ್ರಿ, ಒಂದೂ ಸರಿಯಾಗಿ ಕಾಣಲಿಲ್ಲ. ಅದಕ್ಕೆ ವೆಂಕಟೇಶ್ವರ ಅಂತ ಹೇಳಿದ್ದು ಯಾರೋ ನೆನಪಿತ್ತು, ನಾಗರಬಾವಿ ಬಿಡಿಯಾ ಕಾಂಪ್ಲೆಕ್ಸ್ ಪಕ್ಕಲಾಗಿರೋದು. ಬಿಡಿಯಾ ಕಾಂಪ್ಲೆಕ್ಸ್ ಅಂದ್ರೆ ಡೌನ್ಗೆ ಹೋದ್ರೆ ಅಲ್ಲಿ ಅನ್ನಪೂರ್ಣೇಶ್ವರಿ ಗುಡಿ ಸಿಗುತ್ತೆ, ಅನ್ನಪೂರ್ಣೇಶ್ವರಿ ದೇವಿದು. ಆ ಗುಡಿ ಬಗಲಾಗ ಹಂಗೆ ಅದೇ ಲೈನಿಗೆ ಹೋದ್ರೆ ಮುಂದೆ ಕಾಫಿ ಕಟ್ಟಿ ಆದಮೇಲೆ ಅಲ್ಲಿ ಬರೋದ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ. ಇಲ್ಲಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಬಟ್ಟೆ ಭಾಳ ಚಲೋ ಸಿಗ್ತಾವ್ರಿ. ಮತ್ತು ಮನೆಗೆ ಏನೇನು ಬೇಕು ಅವು ಸಿಗ್ತಾವ ನೋಡ್ರಿ. ನನ್ನ ಮಗಳ ಮುಖದಾಗ ಕಳಿ ನೋಡ್ರಿ, ಹೆಂಗದಾಳ. ಆಹಾ ಬ್ಯಾಟ್ರಿ ಕಣ್ಣು ಹಾಕಿ ನೋಡ್ರಿ. ಆಕಿಗೆ ಅಂತ ಎಷ್ಟೆಷ್ಟು ವೆರೈಟಿ ಬಟ್ಟೆಗಳಿದಾವ. ಆಕಿ ಊಟದಾಗ ಅಲ್ಲಿ ಹೋಗಿದ್ದೀರಿ, ಒಂದು ಬಟ್ಟೆ ಸಿಕ್ಕಿರಲಿಲ್ಲ. ಈಗ ನೋಡಿದ್ರೆ ಈಗ ದೊಡ್ಡ ಆಕೆಗಳ ಈಕಿ ಸೈಜ್ ಬಟ್ಟೆ ಸಿಗೋಳು. ಹಂಗೂ ಹಿಂಗೂ ನೋಡ್ತೀನಿ ನೋಡ್ರಿ, ಒಂಚೂರು ಮುಖದಾಗ ನಗುನ ಇಲ್ಲ ಆಕಿಗೆ. ಏನವ ಏನು ಮಾಡಲಿ, ಈ ಬಟ್ಟೆ ಬೇಡ ಇನ್ನೊಂದು ಬಟ್ಟೆ ಕೊಡಿಸ್ತೀನಿ ಬಾ ಅಂತ ತೋರಿಸ್ತೀನಿ, ಅದನ್ನೂ ಒಲ್ಲೆ ಅಂತಾಳೆ.
ನೋಡ್ರಿ ಎಷ್ಟು ಚಲೋ ಬಟ್ಟೆ ಐತಿ. ನೋಡ್ರಿ ಮುಖದಾಗ ಒಂಚೂರ ಕಳಿ ಮುಖ ನೋಡ್ತಾಳ ಅಂದ ಇಂಥದ್ ಬಟ್ಟೆ ಕೊಡಿಸ್ತೇಲೋ ಅಂತ. ಹಂಗ ಹಿಂಗ ಮಾಡಿ ಒಂದ್ ಬಟ್ಟೆ ಕೊಡಿಸಿ ಮನೆಗ್ ಬಂದ್ ಮಕ್ಕಳ್ ನೋಡ್ರಿ. ಇವತ್ತಿಗೆ ಮುಗೀತು.